ನಮಸ್ಕಾರ ಎಲ್ಲರಿಗೂ. ಭಾರತ ಪ್ರಜಾಪ್ರಭುತ್ವದ ದೇಶ. ದೇಶದ ಸಂವಿಧಾನವನ್ನು ಪ್ರತಿಯೊಬ್ಬರು ಪಾಲನೆ ಮಾಡ್ತಾರೆ. ದೇಶದ ಪ್ರಭುವನ್ನು ಅಂದರೆ ಒಂದು ದೇಶದ ಮುಖ್ಯಸ್ಥನನ್ನು ರಾಜ್ಯದ ಜಿಲ್ಲೆ, ತಾಲೂಕು, ಗ್ರಾಮ, ರಾಜಕಾರಣಿಯನ್ನು ಜನರ ಆಯ್ಕೆ ಮಾಡ್ತಾರೆ. ಜನಗಳು ತಮ್ಮ ಅಮೂಲ್ಯವಾದಂಥ ಮತವನ್ನು ಹಾಕುವುದರ ಮೂಲಕ ತಮಗೆ ಇಷ್ಟವಾದ ರಾಜಕಾರಣಿಯನ್ನು ಆಯ್ಕೆ ಮಾಡ್ತಾರೆ. ಯಾಕೆ ಇವತ್ತಿನ ವಿಡಿಯೋದೊಳಗೆ ಮತದಾನ, ಸಂವಿಧಾನ, ಪ್ರಜಾಪ್ರಭುತ್ವ ಅಂತೆಲ್ಲ ಹೇಳಲಿಕತ್ತೀನಿ ಅಂಥೇಳಿ ಕನ್ಫ್ಯೂಸ್ ಆಯಿತಾ? ಯಾಕಂದ್ರೆ ಇನ್ನೇನು ಎಲ್ಲ ಕಡೆ ಸ್ಕೂಲ್ ಶುರುವಾಯಿತು. ಸ್ಕೂಲ್ ಶುರು ಆದಮೇಲೆ ಸ್ಕೂಲ್ನೊಳಗೆ ಅಥವಾ ಕಾಲೇಜ್ ಒಳಗೆ ಮಾಡುವಂಥ ಮುಖ್ಯವಾದಂಥ ಕೆಲಸ ಏನಂದ್ರೆ ಅದು ಸ್ಟೂಡೆಂಟ್ಸ್ ಇಲೆಕ್ಷನ್ನು. ನಿಜವಾಗ್ಲೂ ಸ್ಟೂಡೆಂಟ್ಸ್ ಇಲೆಕ್ಷನ್ ಮಾಡೋದು ಚಲೋನಾ? ಇದರಿಂದ ಏನು ಉಪಯೋಗ? ಸ್ಟೂಡೆಂಟ್ಸಿಗೆ ಏನಾದರೂ ಉಪಯೋಗ ಆಗ್ತದ ಅನ್ನೋದನ್ನು ಇವತ್ತಿನ ವಿಡಿಯೋದೊಳಗೆ ಹೇಳ್ತೀನಿ. ಶಾಲೆಯೊಳಗಾಗಿರ್ಬೋದು ಅಥವಾ ಕಾಲೇಜ್ನೊಳಗಾಗಿರ್ಬೋದು ಸ್ಟೂಡೆಂಟ್ಸು ಚುನಾವಣೆ ಒಳಗೆ ಭಾಗವಹಿಸೋದ್ರಿಂದ ಅಥವಾ ಸ್ಪರ್ಧೆ ಮಾಡೋದ್ರಿಂದ ಸಾಕಷ್ಟು ಉಪಯೋಗಗಳು ಅವ. ಏನೇನು ಉಪಯೋಗಗಳು ಆಗ್ತವ ಅನ್ನೋದನ್ನು ಒಂದೊಂದು ಹೇಳ್ತೀನಿ. ಮೊದಲೇದಾಗಿ ಲೀಡರ್ಶಿಪ್ ಕ್ವಾಲಿಟಿ ಅಂದ್ರೆ ನಾಯಕತ್ವದ ಕೌಶಲ್ಯ ಮಕ್ಕಳೊಳಗೆ ಬೆಳವಣಿಗೆ ಆಗ್ತದೆ. ಸ್ಕೂಲು, ಕಾಲೇಜು ಅಂದಮೇಲೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದೇ ಬರ್ತವೆ. ಆ ಎಲ್ಲ ಸಮಸ್ಯೆಗಳನ್ನು ಟೀಚರ್ಸ್ ಮುಂದಾಗಿರ್ಬೋದು ಅಥವಾ ಮನೆಯೊಳಗೆ ಬಂದು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಂಥ ಸಮಯದೊಳಗೆ ಇಲೆಕ್ಷನ್ ಮೂಲಕ ಆಯ್ಕೆ ಆಗಿರುವಂಥ ಲೀಡರ್ಗಳ ಮುಂದೆ ಉಳಿದ ಮಕ್ಕಳು ತಮ್ಮ ಸಮಸ್ಯೆಗಳನ್ನು ಹಂಚ್ಕೊಳ್ಬೋದು. ಉಳಿದ ಮಕ್ಕಳಿಗೆ ಈ ರೀತಿ ಸಹಾಯ ಆದ್ರೆ ಇದರೊಳಗೆ ಆಯ್ಕೆಯಾಗಿರುವಂಥ ವಿದ್ಯಾರ್ಥಿಗೆ ನಾಯಕತ್ವದ ಗುಣ, ಆಮೇಲೆ ಸಮಸ್ಯೆಯನ್ನು ಬಗೆಹರಿಸುವಂತಹ ಜಾಣ್ಮೆ, ತಾಳ್ಮೆ ಎಲ್ಲ ಬೆಳವಣಿಗೆ ಆಗ್ತದೆ. ಇನ್ನು ಎರಡನೇದಾಗಿ ಆಯ್ಕೆ ಆದಂಥ ಸ್ಟೂಡೆಂಟು ಅಂದ್ರೆ ವಿದ್ಯಾರ್ಥಿ ತಮ್ಮ ಟೀಚರ್ಸ್ ಜೊತೆ ಮತ್ತು ಆಡಳಿತ ಮಂಡಳಿಯ ಜೊತೆ ಹೆಂಗೆ ಮಾತಾಡಬೇಕು, ಆ ಸಮಸ್ಯೆಯನ್ನು ಅವರಿಗೆ ಹೆಂಗೆ ಕನ್ವೆ ಮಾಡಬೇಕು, ಅದರಿಂದ ಪರಿಹಾರ ಏನೇನು ಸಿಗ್ತದೆ, ಹಿಂಗೆ ಮಾತನಾಡುವಂತಹ ಸ್ಕಿಲ್ಲು ಮಕ್ಕಳೊಳಗೆ ಡೆವಲಪ್ಮೆಂಟ್ ಆಗ್ತದೆ. ಇದರ ಜೊತೆಗೆ ಮಕ್ಕಳು ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಸಮಯ ನಿರ್ವಹಣೆ ಬಗ್ಗೆನೂ ಕಲಿತಾರೆ. ಇನ್ನು ಮುಖ್ಯವಾಗಿ ಮಕ್ಕಳು ಅಂದಮೇಲೆ ಕ್ಯೂರಿಯಾಸಿಟಿ ಅನ್ನೋದು ಇದ್ದೇ ಇರ್ತದೆ. ಹೀಗಾಗಿ ಇಲೆಕ್ಷನ್ಸ್ ಬಂದಾಗ ಮನೆಯೊಳಗಿರುವಂತಹ ತಂದೆ ತಾಯಿ ಆಗಿರ್ಬೋದು, ದೊಡ್ಡವರು ಮತದಾನವನ್ನು ಮಾಡಿರ್ತಾರೆ. ಈ ಎಲ್ಲ ಪ್ರೋಸೆಸ್ಸನ್ನು ಮಕ್ಕಳು ನೋಡಿರ್ತಾರೆ. ಅಂದ್ರೆ ಮತದಾನ ಹೆಂಗೆ ನಡೀತದ, ಅಲ್ಲಿ ಏನು ಮಾಡ್ತಾರೆ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಮಕ್ಕಳೊಳಗೆ ಇಳ್ತದೆ. ಹೀಗಾಗಿ ಸ್ಕೂಲ್ನೊಳಗೆ ಈ ರೀತಿಯಾದಂತಹ ಸ್ಟೂಡೆಂಟ್ಸ್ ಇಲೆಕ್ಷನ್ಸ್ ಮಾಡೋದ್ರಿಂದ ಮಕ್ಕಳಿಗೆ ನಿಜವಾಗಿಯೂ ಮತದಾನ ಪ್ರೋಸೆಸ್ ಏನು ಅನ್ನೋದನ್ನು ಶಾಲಾ ಹಂತದೊಳಗನ ತಿಳ್ಕೊತಾರೆ. ಇದರ ಜೊತೆಗೆ ಮುಖ್ಯವಾಗಿ ನಮ್ಮ ದೇಶದ ಪ್ರಜಾಪ್ರಭುತ್ವದ ಬಗ್ಗೆ ಮಕ್ಕಳಿಗೆಲ್ಲನೂ ಅರಿವು ಬರ್ತದೆ, ನಂಬಿಕೆ ಬರ್ತದೆ. ಆಮೇಲೆ ನಾವೆಲ್ಲನೂ ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ಗೌರವಿಸೋಣ ಅನ್ನುವಂತಹ ಗುಣ ಬೆಳವಣಿಗೆ ಆಗ್ತದೆ. ಇದರ ಜೊತೆಗೆ ವಿದ್ಯಾರ್ಥಿ ಜೀವನದೊಳಗೆ ಬೆಳೆಸ್ಕೊಳ್ಳುವಂತಹ ಈ ನಾಯಕತ್ವದ ಗುಣ ಮುಂದೆ ಮಕ್ಕಳಿಗೆ ಅಂದ್ರೆ ದೊಡ್ಡವರಾದ ಮೇಲೆ ಈ ಒಂದು ಗುಣ ಅವರ ಒಂದು ಕರಿಯರ್ ಡೆವಲಪ್ಮೆಂಟ್ ಆಗಲಿಕ್ಕೂ ಸಹಾಯ ಮಾಡ್ತದೆ. ಇದರ ಜೊತೆಗೆ ನಮ್ಮ ದೇಶದ ಪ್ರಧಾನಿ, ರಾಷ್ಟ್ರಪತಿ, ಮುಖ್ಯಮಂತ್ರಿ, ಆಮೇಲೆ ಉಳಿದ ಮಂತ್ರಿಗಳ ಒಂದು ಕೆಲಸ ಏನು, ಅವರ ಕರ್ತವ್ಯವೇನು, ನಮ್ಮ ಕೆಲಸ ಏನು, ಹಿಂಗೆ ಪ್ರತಿಯೊಂದರ ಅರಿವು ಮಕ್ಕಳೊಳಗೆ ಮೂಡ್ತದೆ. ಇವತ್ತು ಸ್ಕೂಲು ಮತ್ತು ಕಾಲೇಜ್ ಒಳಗೆ ಮಾಡುವಂಥ ಇಲೆಕ್ಷನ್ ಬಗ್ಗೆ ಯಾಕೆ ಹೇಳಲಿಕತ್ತೀನಿ ಅಂತಂದ್ರೆ, ಉಡುಪಿಯ ಪಾಜಕದ ಶ್ರೀ ವಾಸುದೇವ ಗುರುಕುಲದೊಳಗೆ ಇದೇ ಮೊದಲ ಬಾರಿಗೆ ವಿದ್ಯಾರ್ಥಿ ಸಂಘದ ಆಯ್ಕೆಗಾಗಿ ಚುನಾವಣೆಯನ್ನು ಮಾಡಿದರು. 3 ದಿನಗಳಿಂದ ನಾಮಪತ್ರ ಸಲ್ಲಿಕೆ, ಪ್ರಚಾರ ಮಾಡಲಿಕ್ಕೆ ಅಂಥೇಳಿ ಮಕ್ಕಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಗುರುಕುಲದ 15 ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ವಿಭಾಗಗಳಿಂದ ಈ ಒಂದು ಚುನಾವಣೆ ಒಳಗೆ ಸ್ಪರ್ಧೆ ಮಾಡಿದ್ರು. ನಾಮಪತ್ರ ಸಲ್ಲಿಕೆ ಆಗಿರ್ಬೋದು, ಪ್ರಚಾರದ ಕಾರ್ಯಗಳನ್ನು ಅಷ್ಟೇ ಸಿಸ್ಟಮ್ಯಾಟಿಕ್ ಆಗಿ ಭರ್ಜರಿಯಾಗಿ ಮಕ್ಕಳೆಲ್ಲ ಮಾಡಿದರು. ಇನ್ನು ಮತದಾನದ ದಿನ ಮುಂಜಾನೆ 10ಕ್ಕನ ಮತದಾನದ ಪ್ರಕ್ರಿಯೆನ ಶುರು ಮಾಡಿದರು. ಅನಂತಾಚಾರ್, ಸಂಕರ್ಷಣಾಚಾರ್ ಇವರ ಒಂದು ಸಮ್ಮುಖದೊಳಗೆ ಈ ಒಂದು ಸ್ಟೂಡೆಂಟ್ ಇಲೆಕ್ಷನ್ನಿನ ಒಂದು ವೋಟಿಂಗ್ ಪ್ರೋಸೆಸ್ಸು ನಡೀತು. ವಿಶೇಷ ಏನಂದ್ರೆ ಆಮೇಲೆ
ವಿದ್ಯಾರ್ಥಿಗಳ ಮುಂದೆನೇ ಮತ ಎಣಿಕೆಯ ಕೆಲಸವನ್ನು ಮಾಡಿದ್ದು ನನಗೆ ಭಾಳ ವಿಶೇಷ ಅಂಥೇಳಿ ಅನ್ನಿಸ್ತು. ಇದರಿಂದ ಯಾವುದೇ ವಿದ್ಯಾರ್ಥಿಗೂ ಕನ್ಫ್ಯೂಷನ್ ಆಗೋದಿಲ್ಲ, ಬೇಜಾರಾಗೋದಿಲ್ಲ, ಒಂದು ಟ್ರಾನ್ಸ್ಪರೆನ್ಸಿ ಅನ್ನೋದು ಇರ್ತದೆ. ಚುನಾವಣೆ ಒಳಗೆ ಭಾಗವಹಿಸಿದಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಗುರುಕುಲದ ಮುಖ್ಯಸ್ಥರಾದಂಥ ಶ್ರೀ ಲಕ್ಷ್ಮೀನಾರಾಯಣ ಉಪಾಧ್ಯಾಯ ಹಾಗೂ ಶ್ರೀ ಮಧ್ವರಾಜ ಭಟ್ ಅವರು ಶುಭಾಶಯವನ್ನು ಕೋರಿದರು. ಇನ್ನು ಗುರುಕುಲದ ಮುಖ್ಯ ವಿದ್ಯಾರ್ಥಿ ಮುಖಂಡರು ಪ್ರಹ್ಲಾದ್ ರಾಯ್ 10ನೇ ತರಗತಿ, ಇವನಿಗೆ ಸಹಾಯ ಮಾಡಿದವರು ಪ್ರಣವ್ ಭಾರ್ಗವ್ 10ನೇ ತರಗತಿ. ಇನ್ನು ಇಲೆಕ್ಷನ್ ರಿಸಲ್ಟ್ ಏನೇನಾಯಿತು ಅಂದ್ರೆ ಫಸ್ಟ್ ಪ್ಲೇಸ್ ಬಂದಿದ್ದು ಸೆಕೆಂಡ್ PUC ಓದ್ತಿರುವಂಥ ಅಪ್ರಮೇಯ ಗುಡಿ ಅನ್ನುವಂತಹ ವಿದ್ಯಾರ್ಥಿಗೆ. ಸೆಕೆಂಡ್ ಪ್ಲೇಸ್ ಶ್ರೀನಿಧಿ ಆಶ್ರಿತ್ 10ನೇ ತರಗತಿ, ದೇವಿ ಪ್ರಸಾದ್ 8ನೇ ತರಗತಿ. ಇವರಿಗೆ ಒಂದು ಮಂತ್ರಿಮಂಡಲವನ್ನು ರಚನೆ ಮಾಡ್ಯಾರ. ಆ ಮಂತ್ರಿಮಂಡಲದ ಸದಸ್ಯರು ಯಾರ್ಯಾರು ಅನ್ನೋದನ್ನು ತಿಳ್ಕೊಳ್ಳೋಣಂತ. ಪ್ರಹ್ಲಾದ್ ಎಂ ಭಾರದ್ವಾಜ್ 10ನೇ ತರಗತಿ, ಶಾಶ್ವತ್ ಭಟ್ 10ನೇ ತರಗತಿ, ಕೇಶವ್ ಸೆಕೆಂಡ್ PUC, ಅಚ್ಯುತ್ ಸಿಂಹ 9ನೇ ತರಗತಿ, ಶ್ರೀಪಾದ್ ಪೂಜಾರ್ ಸೆಕೆಂಡ್ PUC, ವಸುಧೇಂದ್ರ 7th ಸ್ಟ್ಯಾಂಡರ್ಡ್, ಕೌಸ್ತುಭ್ ಕುಲಕರ್ಣಿ 10th ಸ್ಟ್ಯಾಂಡರ್ಡ್, ವೇದೇಶ್ ಗುರುನಾಯಕ್ 8th ಸ್ಟ್ಯಾಂಡರ್ಡ್, ಮಾಲ್ತೇಶ್ ಫಸ್ಟ್ PUC, ಜಯತೀರ್ಥ 9th ಸ್ಟ್ಯಾಂಡರ್ಡ್, ಅಪ್ರಮೇಯ ಕುಲಕರ್ಣಿ 10th ಸ್ಟ್ಯಾಂಡರ್ಡ್. ನಮ್ಮ ಕಡೆಯಿಂದ ಚುನಾವಣೆ ಒಳಗೆ ಭಾಗವಹಿಸಿದಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅಭಿನಂದನೆಗಳು. ನಾವು ಒಂದು ಕೆಲಸ ಶುರು ಮಾಡೀವಿ ಅಂದಮೇಲೆ ಅದರೊಳಗೆ ಸೋಲು ಗೆಲುವು ಅನ್ನೋದು ಇದ್ದೇ ಇರ್ತದೆ. ಇವತ್ತಿನ ಸೋಲು ನಾಳೆಯ ಗೆಲುವಿಗೆ ಮೆಟ್ಟಿಲಾಗಿ ನಿಲ್ತದೆ ಅನ್ನಲಿಕ್ಕೆ ಸಂಶಯನೇ ಇಲ್ಲ. ಯಾಕಂದ್ರೆ ಪಾರ್ಟಿಸಿಪೇಷನ್ ಮಾಡ್ತೀವಿ ಅನ್ನೋದಲ್ಲ, ಅದೇ ಮುಖ್ಯ. ಸೋತಾಗ ಕುಗ್ಗಬಾರ್ದು, ಗೆದ್ದಾಗ ಹಿಗ್ಗಬಾರ್ದು. ಪ್ರತಿಯೊಂದು ಕೆಲಸ ಮಾಡಬೇಕು, ಆಗಬೇಕು ಅಂದ್ರೆ ದೇವರ ಅನುಗ್ರಹ ಇರಲೇಬೇಕು. ಇದ್ದಾಗ ಮಾತ್ರ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ. ಹಿಂಗೆ ಅಚ್ಚುಕಟ್ಟಾಗಿ ವಾಸುದೇವ ಗುರುಕುಲದೊಳಗೆ ಚುನಾವಣೆಯ ಒಂದು ವಿದ್ಯಾರ್ಥಿ ಸಂಘದ ಚುನಾವಣೆಯ ಪ್ರಕ್ರಿಯೆ ನಡೀತು. ಹೆಂಗೆ ಅನಿಸ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಖ್ಯವಾಗಿ ನಾವು ಹಾಕುವಂಥ ವಿಡಿಯೋಸನ್ನು ನೀವು ನೋಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಹಂಗೆ ನಿಮ್ಮ ಸ್ಕೂಲ್ನೊಳಗೆ ಯಾವ ಥರ ಆದಂಥ ಸ್ಟೂಡೆಂಟ್ಸ್ ಎಲೆಕ್ಷನ್ಸ್ ಕಂಡಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿರಿ, ನಾವು ತಿಳ್ಕೊಂಡಂಗೆ ಆಗ್ತದೆ. ಮತ್ತು ಮುಂದಿನ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.